ವಿಶ್ವ ಜಲ ದಿನ ಅಂಗವಾಗಿ ಬೆಂಗಳೂರು ಜಲಮಂಡಳಿ ವತಿಯಿಂದ ಗ್ರೀನ್ ಸ್ಟಾರ್ ಚಾಲೆಂಜ್ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಗಿದೆ. ಶಾಂಗ್ರಿಲಾ ಹೋಟೆಲ್ನಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಬೆಂಗಳೂರು ಜಲಮಂಡಳಿಯ ಅಧ್ಯಕ್ಷ ಡಾಕ್ಟರ್ ರಾಮ್ ಪ್ರಸಾದ್ ಮನೋಹರ್ ಹೋಟೆಲ್ ಉದ್ಯಮಿಗಳಿಗೆ ಗಿಡಗಳನ್ನು ವಿತರಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಗ್ರೀನ್ ಸ್ಟಾರ್ ಚಾಲೆಂಜ್ ಅನ್ನು ಮೊದಲಿಗೆ 5 ಸ್ಟಾರ್ ಹೋಟೆಲ್ಗಳಲ್ಲಿ ಪ್ರಾರಂಭ ಮಾಡಲಾಗಿದ್ದು, ಬಳಿಕ ಸಣ್ಣ ಸಣ್ಣ ಉದ್ಯಮಗಳು ಮತ್ತು ನಂತರದಲ್ಲಿ ಮನೆಗಳಿಗೆ ವಿಸ್ತರಿಸುವ ಪ್ಲಾನ್ ಮಾಡಲಾಗಿದೆ. ಈ ಚಾಲೆಂಜ್ ಸ್ವೀಕರಿಸಿದವರು 5 ನಿಯಮಗಳನ್ನು ಪಾಲಿಸಬೇಕಾಗಿದೆ ಅಂತ ಜಲಮಂಡಳಿ ಅಧ್ಯಕ್ಷ ಡಾಕ್ಟರ್ ರಾಮ್ ಪ್ರಸಾದ್ ಮನೋಹರ್ ತಿಳಿಸಿದ್ದಾರೆ. ಇನ್ನು ಕಾರ್ಯಕ್ರಮದಲ್ಲಿ ಕರ್ನಾಟಕ ಹೋಟೆಲ್ ಅಸೋಸಿಯೇಷನ್ ಅಧ್ಯಕ್ಷ ಶ್ಯಾಮರಾಜ್, ಅಪಾರ್ಟ್ಮೆಂಟ್ ಅಸೋಸಿಯೇಷನ್ ಅಧ್ಯಕ್ಷ ಸತೀಶ್ ಮಲ್ಯ ಮತ್ತಿತರರು ಉಪಸ್ಥಿತರಿದ್ದರು. ಫಿಟ್ನೆಸ್ ಚಾಲೆಂಜ್ ಅಂತ ಬರ್ತಾ ಇತ್ತು. ಯಾರಿಗಾದ್ರೂ ಒಬ್ಬರಿಗೆ ಚಾಲೆಂಜ್ ಮಾಡೋದು, ಅದು ಆಗಿದ್ದರೆ ಆಯಿತು, ಗೆಲ್ತಾರೆ. ಅವರಿಗೆ ಕೆಲವೊಂದು ಪ್ರಶಸ್ತಿಗಳನ್ನು ಕೊಡ್ತಾ ಇರ್ತೀವಿ. ಇವತ್ತು ಗ್ರೀನ್ ಸ್ಟಾರ್ ಚಾಲೆಂಜ್ ಇದೆ. ಏನು ಮುಖ್ಯ ಉದ್ದೇಶ ಅಂದರೆ ಪಂಚಸೂತ್ರಗಳನ್ನು ನೀವು ಅಳವಡಿಕೆ ಮಾಡಬೇಕಾಗುತ್ತೆ. ಆ ಪಂಚಸೂತ್ರಗಳು ಏನಂದರೆ, ಮೊದಲನೆಯ ಸೂತ್ರ, ನಿಮ್ಮಲ್ಲಿ ನೀರಿನ ಉಳಿತಾಯ ಮಾಡುವಂತಹ ಕೆಲವೊಂದು ವ್ಯವಸ್ಥೆಗಳಿದೆ. ಮುಖ್ಯವಾಗಿ ನಿಮ್ಮ ನಲ್ಲಿಗಳಿಗೆ ಏರೇಟರ್ಗಳು ಮತ್ತು ಫ್ಲೋ ರೆಸ್ಟ್ರಿಕ್ಟರ್ಗಳನ್ನು ಅಳವಡಿಸಿ ಮಾಡ್ಕೊಳ್ಬೇಕಾಗುತ್ತೆ. ಏರೇಟರ್ದು ಒಂದು 50 ರೂಪಾಯಿಂದ 300 ರೂಪಾಯಿ ಒಳಗಡೆ ಬರ್ತದೆ. ಅದು ಡಿಪೆಂಡ್ಸ್ ಅಪಾನ್ ದ ಸೈಜ್ ಮೇಲೆ ಬರ್ತದೆ. ಇದನ್ನು ಅಳವಡಿಸಿಕೊಂಡಿದ್ರೆ ನಿಮ್ಮ ಏನು ನೀರು ಪೂಳ ಆಗ್ತಿದೆ, ಕೈ ತುಳಿಯುವಾಗ, ಕಾಲು ತುಳಿಯುವಾಗ, ಮುಖ ತುಳಿಯುವಾಗ, ಪಾತ್ರೆ ತುಳಿಯುವಾಗ, ಅದನ್ನು ಬಹುತೇಕ 80% ನಾವು ಕಂಟ್ರೋಲ್ ಮಾಡ್ಬೋದಾಗಿದೆ.